ಸಿರವಾರ ತಾಲೂಕಿನ ಸರ್ಕಾರ ಆಸ್ಪತ್ರೆಯಲ್ಲಿ ಲಂಚವತಾರ ತಡೆಯುವವರು ಯಾರು ಆರೋಪ ಮಾಡಿದ ಕರ್ನಾಟಕ ರೈತ ಸಂಘ ಜಿಲ್ಲಾ ಸಂಘಟನೆ ಕಾರ್ಯದರ್ಶಿ ನಾಗರಾಜ್ ಬೊಮ್ಮನಾಳ್ ಹೇಳಿಕೆ. ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಜನ್ಮ ನೀಡಿದ ಮಕ್ಕಳಿಗೆ ಇಂತಿಷ್ಟು ಅಂತ ಹಣದ ನಿಯಮ ಮಾಡಲಾಗಿದೆ. ಗಂಡು ಮಗು ಜನಿಸಿದರೆ 3,000 ಆಸ್ಪತ್ರೆಯಲ್ಲಿನ ಸಿಬ್ಬಂದಿಗಳಿಗೆ ದುಡ್ಡು ಕೊಡಲೇಬೇಕು. ಇದು ರಾಜರೋಷವಾಗಿ ನಡೆಯುತ್ತಿದ್ದರೂ ತಾಲೂಕು ಆರೋಗ್ಯ ಅಧಿಕಾರಿ ಇತ್ತ ಕಡೆ ಗಮನ ಹರಿಸದೆ ಮಾಹಿತಿ ಕೇಳಿದರೆ ಏನಾದರೂ ಮಾಡಿಕೊಳ್ಳಿ, ನನಗೂ ಅದಕ್ಕೂ ಸಂಬಂಧವಿಲ್ಲ ಎಂಬ ಉಡಾಫೆ ಉತ್ತರ ನೀಡುತ್ತಿರುವ ಅಧಿಕಾರಿ ಸಿರವಾರ ಸರ್ಕಾರಿ ಆಸ್ಪತ್ರೆಗೆ ಬೇಕೆ ಎಂಬ ನೇರ ಪ್ರಶ್ನೆ ಮಾಡಿದ ಕರ್ನಾಟಕ ರೈತ ಸಂಘ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ನಾಗರಾಜ್ ಬೊಮ್ಮನಾಳ್ ನೇರ ಆರೋಪ ಮಾಡಿದ್ದಾರೆ. ಏನು ಸಿರವಾರ ಪಟ್ಟಣ ತಾಲೂಕು ಕೇಂದ್ರ ಆಗಿ ಸುಮಾರು ವರ್ಷ ಆದರೂ ಇಲ್ಲಿ ಇರತಕ್ಕಂಥ ಆಸ್ಪತ್ರೆಯಲ್ಲಿ ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳಿಲ್ಲ. ಇಲ್ಲಿ ಬಡವರು ಇವತ್ತು ಹಾಸ್ಪಿಟ್ಲಿಗೆ ಹೆರಿಗೆಗೆ ಅಂತ ಬಂದರೆ ಸುಮಾರು ಇಲ್ಲಿರ್ತಕ್ಕಂಥ ಸಿಸ್ಟರ್ಗಳು ಮತ್ತು ಆಯಾ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ವರ್ಗದವರು ಒಂದು ಡೆಲಿವರಿಗೆ ಕನಿಷ್ಠ 2,000 ರಿಂದ 3,000 ರೂಪಾಯಿ ತೆಗೆದುಕೊಂಡು ಬಡವರ ರಕ್ತವನ್ನು ಇಡ್ತಿದ್ದಾರೆ. ಇಂಥ ಒಂದು ಹಣವನ್ನು ತೆಗೆದುಕೊಂಡಂಥ ಸಿಸ್ಟರು ಮತ್ತು ಆಯಾ ಕೆಲಸ ಮಾಡ್ತಕ್ಕಂಥವರಿಗೆ ಸಂಬಂಧಪಟ್ಟ ಮೇಲಧಿಕಾರಿಗಳು ಕ್ರಮ ಕೈಗೊಳ್ಳಬೇಕಂತ ಕೇಳಿ ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರೈತ ಸಂಘದ ಜಿಲ್ಲಾ ಸಮಿತಿ ಸದಸ್ಯ ನಾಗರಾಜ್ ಬೊಮ್ಮನಾಳ್ ಅವರು ಆರೋಪಿಸಿದ್ದಾರೆ. ಮೇಲಧಿಕಾರಿ ತಾವು ಮಾಹಿತಿ ಕೊಟ್ಟರೆ ಮೇಲಧಿಕಾರಿಗಳ ಗಮನಕ್ಕೆ ಸುಮಾರು ಬಾರಿ ಗಮನಕ್ಕೆ ತಂದೀವಿ ಸರ್. ಆಯ್ತು ಅಂತಾರ ಅದೇ ಕೆಲಸ, ಮತ್ತೆ ಅದೇ ರಾಗ ಅದೇ ಹಾಡು. ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ, ಯಾವುದೇ ರೀತಿ ಕೆಲಸ ಕ್ರಮ ಇಲ್ಲ, DHOಗೂ ಯಾವುದೇ ರೀತಿ ಕ್ರಮ ಇಲ್ಲ. ಮುಂದೆ ಈ ಸಂದರ್ಭದಲ್ಲಿ ಹಿಂಗೆ ಮಾಡ್ತಾ ಹೋದರೆ ನಾವು ನಮ್ಮ ಒಂದು ಸಮುದಾಯ ಆರೋಗ್ಯ ಕೇಂದ್ರ ಮುಂದೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಬೇಕಾಗತ್ತೆ ಈ ಸಂದರ್ಭದಲ್ಲಿ ತಿಳಿಸ್ತೇವೆ.